ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಹೆಚ್ಚಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಪೋಸ್ಟರ್ ವಾರ್ ಹೆಸರಲ್ಲಿ ಕೇಸ್ ದಾಖಲಾಗಿದೆ, ಜಟಾಪಟಿಯೂ ಕೂಡ ನಡೀತಾ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರ ಮೇಲೆ ಕೇಸ್ ದಾಖಲಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ, ಹಾಗಾಗಿ ಬಿಜೆಪಿಯವರ ಮೇಲೆ ಕೇಸ್ ದಾಖಲಾಗಿದೆ. ಅಂದ್ರೆ ಅಭಿವೃದ್ಧಿಯ ಕಡೆ ಮುಖ ಮಾಡದೆ ದ್ವೇಷದ ರಾಜಕಾರಣಕ್ಕೆ ತುಪ್ಪ ಸುರಿಯುವಂತ ಕೆಲಸ ಮತ್ತೆ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರೋದು. ಮುಖ್ಯವಾಗಿ ಯಾವುದೇ ಸರ್ಕಾರ ಇದ್ರೂ ಕೂಡ ಅವರ ಮೂಲ ಉದ್ದೇಶ ಏನಾಗಿರಬೇಕು? ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಜನರಿಗೆ ಪರಿಹಾರವನ್ನ ಘೋಷಣೆ ಮಾಡಬೇಕು, ತಮ್ಮ ತಮ್ಮ ಕ್ಷೇತ್ರಗಳನ್ನ ಅಭಿವೃದ್ಧಿಯ ಪಥದತ್ತ ಕರೆದುಕೊಂಡು ಹೋಗಬೇಕು. ಆದರೆ ಪ್ರತಿ ಬಾರಿಯೂ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಮೇಲೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಮೇಲೆ ಅಲ್ಲಗಳೆಯುವಂತಹ ಟೀಕೆ ಟಿಪ್ಪಣಿಗಳ ಮೂಲಕ ಅಸ್ತ್ರವನ್ನ ಪ್ರಯೋಗ ಮಾಡುವಂತಹ ಸರ್ಕಾರವನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಅಂದ್ರೆ ಮುಖ್ಯವಾಗಿ ಅಭಿವೃದ್ಧಿ ಕಡೆ ಗಮನನ ಹರಿಸ್ತಾ ಇಲ್ಲ ಅನ್ನೋದು ಕೂಡ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಪೋಸ್ಟರ್ನ ಮೂಲಕ, ಪೋಸ್ಟರ್ ವಾರ್ನ ಮೂಲಕ ಈಗಾಗಲೇ ದ್ವೇಷದ ರಾಜಕಾರಣವು ಹೆಚ್ಚಾಗಿರೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೈ ಸರ್ಕಾರದ ವಿರುದ್ಧ ಬಿಜೆಪಿ ಸರ್ಕಾರ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಅಂತ. ಅಂದ್ರೆ ಜನಸ್ಪಂದನೆಯ ಕಡೆ ಕೆಲಸವನ್ನ ಮಾಡಬೇಕಾದಂತ ಜನಪ್ರತಿನಿಧಿಗಳು ಕೇವಲ ಪೋಸ್ಟರ್ ವಾರ್ಗಳನ್ನ ಮಾಡ್ತಾ ನಿಂತ್ಕೊಂಡ್ರೆ ಕ್ಷೇತ್ರದ ಅಭಿವೃದ್ಧಿ ಆಗೋದು ಹೇಗೆ? ನಮ್ಮ ರಾಜ್ಯ ಅಭಿವೃದ್ಧಿಯತ್ತ ಸಾಗೋದು ಹೇಗೆ? ಸರ್ಕಾರದ ವೈಫಲ್ಯದ ವಿರುದ್ಧ ಬಿಜೆಪಿ ಪೋಸ್ಟರ್ ವಾರ್ ನಡೆಸ್ತಾ ಇದೆ. 3 ತಿಂಗಳ ಹಿಂದೆ ಸರ್ಕಾರದ ವಿರುದ್ಧ ಪೋಸ್ಟರ್ ವಾರ್ ನಡೆದಿತ್ತು. ಕೇಸ್ ದಾಖಲಿಸಿದ ಸರ್ಕಾರದ ವಿರುದ್ಧ ಕಾನೂನಿನ ಫೈಟ್ ನಡೀತಾ ಇದೆ. ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಹಾಗೆ ಎನ್ ರವಿಕುಮಾರ್ ಸೇರಿದಂತೆ ನಾಗೇಶ್ ಸೇರಿ 13ಕ್ಕೂ ಹೆಚ್ಚು ಜನರ ಮೇಲೆ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ವಾರೆಂಟ್ ಜಾರಿ ಮಾಡಿದ್ದ 42ನೇ ಹೆಚ್ಚುವರಿ ನ್ಯಾಯಾಲಯ ಖುದ್ದು ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ನ್ಯಾಯಾಲಯಕ್ಕೆ ಇಷ್ಟೆಲ್ಲ ನೋಟಿಸ್ ಕೊಟ್ಟಿದ್ರು ಕೂಡ ಹಾಜರಾಗಿರ್ಲಿಲ್ಲ. ಹಾಗಾಗಿ ಬಂಧನದ ಭೀತಿ ಕೂಡ ಕಾಡ್ತಾ ಇದೆ. ಹೀಗಾಗಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ನಡೆಸ್ತಾ ಇದ್ದಾರೆ. ಪ್ರಕರಣವನ್ನ ರದ್ದು ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಕೆಲವೊಂದಷ್ಟು ಟೀಕೆ ಟಿಪ್ಪಣಿಯನ್ನ ಇಟ್ಕೊಂಡು, ಅವರ ವೈಫಲ್ಯಗಳನ್ನ ಇಟ್ಕೊಂಡು ಪೋಸ್ಟರ್ ವಾರನ್ನ 3 ತಿಂಗಳ ಹಿಂದೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ಕೂಡ ಕೇಸನ್ನ ದಾಖಲು ಮಾಡಿತ್ತು, ನೋಟಿಸ್ ಕೂಡ ಜಾರಿಯಾಗಿತ್ತು. ಆದರೆ ನೋಟಿಸ್ಗೆ ಯಾವುದೇ ರೀತಿಯ ಸ್ಪಂದನೆ ಕೊಡಲಿಲ್ಲ. ಮುಖ್ಯವಾಗಿ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಹಾಗೆ ಎನ್ ರವಿಕುಮಾರ್ ಅವರು, ಇವರಿಗೆ ನೋಟಿಸ್ ಜಾರಿಯಾದರೂ ಕೂಡ ಹಾಜರಾಗಿರಲಿಲ್ಲ. ಹಾಗಾಗಿ ಮುಖ್ಯವಾಗಿ ಹೈಕೋರ್ಟ್ನ ಮೊರೆ ಹೋಗಿರೋದು. ಏನಾಗತ್ತೆ? ವಾರೆಂಟ್ ಜಾರಿ ಮಾಡಿದ್ದ 42ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಅವರು ಹಾಜರಾಗದೇ ಇರುವಂಥ ಕಾರಣಕ್ಕೆ ನ್ಯಾಯಾಲಯ ನೋಟಿಸ್ ಕೊಟ್ಟಿತ್ತು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ನೋಟಿಸ್ ಕೊಡದೇ ಇರುವಂಥ ಕಾರಣಕ್ಕೆ, ನೋಟಿಸ್ ಕೊಟ್ಟರೂ ಕೂಡ ನೀವು ಹಾಜರಾಗದೇ ಇರುವಂಥ ಕಾರಣಕ್ಕೆ ಯಾವುದಾದ್ರೂ ಸ್ಟ್ರಾಂಗ್ ಆಗಿರುವಂಥ ಡಿಸಿಷನನ್ನು ತೆಗೆದುಕೊಳ್ಳುತ್ತಾ ಅಥವಾ ಅದಕ್ಕೇನಾದರೂ ಪನಿಷ್ಮೆಂಟ್ ಇರತ್ತಾ ನೋಡಬೇಕು. ಇದ್ರ ಮಧ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಕಾಂಗ್ರೆಸ್ ಪೋಸ್ಟರ್ ವಾರನ್ನು ನಡೆಸಿತ್ತು. ಪೇ ಸಿಎಂ 40% ಕಮಿಷನ್ ಆರೋಪದ ಬಗ್ಗೆ ಪೋಸ್ಟರ್ ಅನ್ನ ಮಾಡಿದ್ರು. ಅಂದ್ರೆ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ರು. ಸೆಪ್ಟೆಂಬರ್ 2022ರ ಪೋಸ್ಟರ್ ಅನ್ನ ಕೈ ನಾಯಕರ ಹಾಕಿದ್ರು. ಸಿದ್ದರಾಮಯ್ಯ, ಡಿಕೆಶಿ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲಾಗಿತ್ತು. 30ಕ್ಕೂ ಹೆಚ್ಚು ಕೈ ನಾಯಕರು, ಕಾರ್ಯಕರ್ತರನ್ನ ಕೂಡ ಬಂಧಿಸಲಾಗಿತ್ತು. ಸ್ಟೇಷನ್ ಬೇಲ್ ಮೇಲೆ ನಾಯಕರು ಬಿಡುಗಡೆಯಾಗಿ ಬಂದಿದ್ರು. ಈಗ ಕೈ ಸರ್ಕಾರ ಇದೆ, ಇವರಾದ್ರೂ ಸುಮ್ಮನಿದ್ರೆ ಖಂಡಿತ ಇಲ್ಲ. ಬಿಜೆಪಿ ನಾಯಕರ ಮೇಲೆ ಕೇಸನ್ನ ಹಾಕಿದ್ದಾರೆ. ಒಟ್ಟಾರೆಯಾಗಿ ಎರಡೂ ಪಕ್ಷಗಳ ಚಲನವಲನವನ್ನ ಅಬ್ಸರ್ವ್ ಮಾಡಿದ್ರೆ ಅಭಿವೃದ್ಧಿ ಕಡೆ ಗಮನವನ್ನ ಕೊಡದೇ ಇರೋದು ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಪೋಸ್ಟರ್ ವಾರ್ ನಡೀತಾ ಇತ್ತು. 40% ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಪೋಸ್ಟರ್ನ ಹಾಕಿದ್ರು. ಅದಾದ್ಮೇಲೆ ಕೇಸ್ ದಾಖಲಾಗಿತ್ತು. ಸ್ಟೇಷನ್ನ ಬೇಲ್ ಮೇಲೆ ಹೊರಗಡೆ ಬಂದಿದ್ರು. ಅದಾದ್ಮೇಲೆ ಕೈ ಸರ್ಕಾರ ಸುಮ್ಮನಿರ್ಬೇಕಾಗಿತ್ತು. ಯಾಕಂದ್ರೆ ಅವರೇ ಕೇಸನ್ನ ದಾಖಲು ಮಾಡಿದ್ರು. ಅವ್ರಿಗೆ ಗೊತ್ತಿತ್ತು ಏನು ಎಫೆಕ್ಟ್ ಆಗತ್ತೆ ಅಂತ. ಆದರೂ ಕೂಡ ಕೈ ನಾಯಕರು ಸುಮ್ಮನಿರಲಿಲ್ಲ. ಕೈ ನಾಯಕರು ಬಿಜೆಪಿ ನಾಯಕರ ಮೇಲೆ ಕೇಸ್ ಹಾಕಿದ್ರು. ಅದಾದಮೇಲೆ ಈ ಹಿಂದೆ 30ಕ್ಕೂ ಹೆಚ್ಚು ಕೈ ನಾಯಕರು ಕೂಡ ಬಂಧನರಾಗಿದ್ರು. ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆಯಾಗಿ ಬಂದಿದ್ರು. ಈಗ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸ್ತಾ ಇರೋದು. ಬಿಜೆಪಿ ನಾಯಕರ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿದೆ. ಅವರು ಕೂಡ ನೋಟಿಸ್ ಕೊಟ್ಟರೂ ಕೂಡ ದಾಖಲಾಗಿರಲಿಲ್ಲ ಅಥವಾ ಹಾಜರಾಗಿರಲಿಲ್ಲ. ಈ ಎಲ್ಲ ಬೆಳವಣಿಗೆಯನ್ನು ನೋಡಿಕೊಂಡು ಕೇವಲ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಾದಂಥ ನಾಯಕರು ಅವರ ಪೋಸ್ಟರ್ ವಾರ್ ವಿಚಾರವನ್ನ ಇಟ್ಕೊಂಡು ಎಲ್ಲೋ ಒಂದು ಕಡೆ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ವಿಚಾರ
ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಜನಪ್ರತಿನಿಧಿಗಳಾಗಿ ಜನರ ಸಮಸ್ಯೆಯನ್ನು ಆಲಿಸಬೇಕು, ಆದರೆ ಯಾವುದೇ ರೀತಿಯಾದಂಥ ಕೆಲಸಗಳು ಇವರ ಮಧ್ಯೆ ಆಗ್ತಾ ಇಲ್ಲ. ಕೇವಲ ಪೋಸ್ಟರ್ ವಾರ್ ಮಾತ್ರ ನಡೀತಾ ಇರೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ DKಶಿ ಈ ಹಿಂದೆ ಸ್ಟೇಷನ್ ಬೇಲೆ ಹೊರಗಡೆ ಬಂದರು, ಅದಾದಮೇಲೆ ಪೋಸ್ಟರ್ ವಾರ್ ನಿಲ್ತಾ ಖಂಡಿತವಾಗ್ಲೂ ಇಲ್ಲ, ಮತ್ತೆ ಅದು ಮುಂದುವರಿತಾ ಇರೋದು. ಒಂಥರ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನುವಂಥ ರೀತಿಯಲ್ಲಿ ರಾಜಕಾರಣದಲ್ಲಿ ಪೋಸ್ಟರ್ ವಾರನ್ನು ಬದಿಗಿಟ್ಟು ಜನರನ್ನು ಸ್ಪಂದಿಸುವಂಥ, ಜನರಿಗೆ ಸಮಸ್ಯೆಯನ್ನು ಆಲಿಸುವಂಥ ಕೆಲಸಗಳು ಆಗಬೇಕು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಈ ಹಿಂದೆ ಕೂಡ ಪೋಸ್ಟರ್ ವಾರ್ ನಡೀತಾ ಇತ್ತು, ಈಗಲೂ ಕೂಡ ಆ ಒಂದು ಚಾಳಿ ಮುಂದುವರಿತಾ ಇದೆ. ಎಷ್ಟು ಎಫೆಕ್ಟ್ ಆಗತ್ತೆ ಜನರಿಗೆ ಅಥವಾ ಅಭಿವೃದ್ಧಿಗೆ ಅಂತ? ಆ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇವರ ವಿರುದ್ಧ ಪೋಸ್ಟರ್ ಹಾಕುವಂಥದ್ದು ಮತ್ತು ಇವರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಪೋಸ್ಟರ್ ಹಾಕೋದು ಒಂದು ರೀತಿಯಾಗಿ ಕಾಮನ್ ಆಗಿ ನಡ್ಕೊಂಡ್ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಂತಾನೆ ಹೇಳ್ಬೋದು. ಇದನ್ನ ಹೊರತುಪಡಿಸಿ ಮೊನ್ನೆ ಅಷ್ಟೇ ಅಂದ್ರೆ 3 ತಿಂಗಳ ಕೆಳಗೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೂಡ ಪೋಸ್ಟರ್ ಅಭಿಯಾನವನ್ನ ಮಾಡಿದ್ರು ಬಿಜೆಪಿ ಕೆಲವೊಂದಿಷ್ಟು ನಾಯಕರು. ಆ ಸಂದರ್ಭದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಎನ್ ರವಿಕುಮಾರ್, CT ರವಿ ಹಾಗೂ ಹಲವು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೂಡ ಕೇಸ್ ಹಾಕಿತ್ತು. ತದನಂತರ ಪ್ರತಿಯಾಗಿ ಮೊನ್ನೆ ಅಷ್ಟೇ ಅವರಿಗೆ ಕೋರ್ಟ್ ನಿಂದ ಸಮನ್ಸ್ ಕೂಡ ಜಾರಿಯಾಗಿದೆ. ಆ ಕೋರ್ಟ್ ನ ಸಮನ್ಸ್ ನ ಬಳಿಕ ನಾಳೆ ಕೋರ್ಟಿಗೆ ಹಾಜರಾಗುವಂತೆ ಆ ಸಮನ್ಸ್ ನಲ್ಲಿ ಇರ್ತದೆ. ಆದ್ರೆ ಯಾವುದೇ ನಾಯಕರು ಕೋರ್ಟಿಗೆ ಹಾಜರಾಗದಂತೆ ನೇರವಾಗಿ ಹೈಕೋರ್ಟ್ಗೆ ಕೇಸ್ ಕ್ವಾಶಿಂಗ್ ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಈಗಾಗಲೇ ಅವರ ಲೀಗಲ್ ಸೆಲ್ ಜೊತೆ ಕೂಡ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಮುಂದಿನ ಪ್ರೋಸೆಸ್ ನಲ್ಲಿ 483 BNSS ಪ್ರಕಾರ ಹೈಕೋರ್ಟ್ಗೆ ನೇರವಾಗಿ ಕೇಸ್ ಕ್ವಾಶಿಂಗ್ ಗೆ ಹಾಕ್ತಾರೆ. ಒಂದು ವೇಳೆ ಅಲ್ಲಿ ಕೇಸ್ ಕ್ವಾಶ್ ಆಗದೆ ಹೋದ್ರೆ ಇವರಿಗೆ ಏನಾದ್ರೂ ಬಂಧನದ ಭೀತಿ ಕಾಡುತ್ತಾ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಅದು ಕೂಡ ನೋಡ್ಬೇಕು. ಒಂದ್ ವೇಳೆ ಆದ್ರೆ ಬಿಜೆಪಿಗೆ ಬಹಳಷ್ಟು ಪ್ಲಸ್ ಅಂತಾನೆ ಹೇಳ್ಬೋದು. ಹಾಗೂ ಈ ಹಿಂದೆ ಏನ್ ಬೊಮ್ಮಾಯಿ ಅವರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪೇ CM ಹಾಗೂ 40% ಕಮಿಷನ್ ಆರೋಪ ಕೂಡ ಹಾಕಿ ಪೋಸ್ಟರ್ಸ್ ಹಾಕಿದ್ರು ಕಾಂಗ್ರೆಸ್ನ ಕೆಲ ನಾಯಕರು. ಆ ಸಂದರ್ಭದಲ್ಲೂ ಅಷ್ಟೇ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಎಲ್ಲಾ ನಾಯಕರ ಮೇಲೆ ಬಿಜೆಪಿ ಅವರು ಕೂಡ ಕೇಸ್ ದಾಖಲಿಸಿದ್ರು. ಆ ಕೇಸ್ ಕೂಡ ಇವರು ಎಂದಿಗೂ ಪ್ರೂವ್ ಮಾಡಕ್ ಆಗ್ಲಿಲ್ಲ. ಅಂದ್ರೆ ಕಾಂಗ್ರೆಸ್ ನಾಯಕರು ಏನ್ 40% ಆರೋಪವನ್ನ ಹಾಕಿದ್ರು, ಆ 40% ಆರೋಪ ಸರಿ ಇದೆ ಅಂತ ಪ್ರೂವ್ ಮಾಡಕ್ಕಾಗಿಲ್ಲ. ಆ ಕೇಸ್ ಕೂಡ ಹಾಗಾಗಿ ನಿಲ್ಲಲಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಈ ವೆನ್ಸನ್ ಪಾಲಿಟಿಕ್ಸ್ ನಡ್ಸ್ಕೊಂಡ್ ಬರ್ತಾ ಇದೆ ಸಾಕಷ್ಟು ದಿನಗಳಿಂದ. ಅಂದ್ರೆ ನನ್ನ ವಿರುದ್ಧ ನಿನ್ನ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಾನ್ ಕೇಸ್ ಹಾಕ್ಸೋದು, ಅಥವಾ ಇವರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಕೇಸ್ ಹಾಕ್ಸೋದು, ಈ ರೀತಿಯಾಗಿ ನಡೀತಿದೆ. ಹಾಗೂ ಮತ್ತೆ ಎಲ್ಲಿ ಒಂದ್ ಕಡೆ ಡೆವಲಪ್ಮೆಂಟ್ ಹಿಂದೆ ಬೀಳುತ್ತಿದೆ ಅಂತ ಸಾಕಷ್ಟು ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.